ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಆರತಿ ಬೈಲ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಧಾರವಾಡ ಮೂಲದ ಯುವಕರು ಹಾಗೂ ಚಾಲಕ ಸೇರಿ 7 ಮಂದಿ ಸಾವನ್ನಪ್ಪಿದ್ದು ಮತ್ತೊಬ್ಬ ಗಾಯಾಳು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಸಚಿನ್ ಎಂಬಾತ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಚಿನ್ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ 7ಕ್ಕೆ ಏರಿದೆ. ಕಂಪನಿಯಾಗ ಕೆಲಸ ಮಾಡ್ತಿದ್ದಾರೆ. ಸುಗ್ಗಿ ಹೊಡಿತಿದ್ದ, ಸುಗ್ಗಿದು ಮಾಡ್ತಿದ್ದಾರೆ. ದುಬೈ ಒಳಗಿದ್ನಲ್ಲ ಅಲ್ಲಿ ಕಂಪನಿಯಾಗ ಹೋಗಿದ್ದಾರೆ. 1 ವರ್ಷ ಮಾಡಿ ಬಂದಿದ್ರಿ. ನನ್ನ ಮಗ 1 ವರ್ಷ ಮಾಡಿ ಬಂದ್ ಮತ್ತೆ ಸುಗ್ಗಿ ಹೊಡಿತೀನಿ ಮಮ್ಮಿ ಮನ್ಯಾಗ ಕುಂತ ಏನ್ ಮಾಡ್ರಿ ಗೆಲ್ಬೇಕಂತ ಕೆಲಸಕ್ಕೆ ಹೋದ್ರಿ. 20-25 ದಿವಸ ಆಗಿದ್ರಿಪ್ಪ ಬಂದು. ದುಬೈದಾಗ ಏನ್ ಮಾಡ್ತಿದ್ದಮ್ಮ? ಅಲ್ಲಿಗೆ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾರೆ. ದೋಸ್ತರೆಲ್ಲ ಸೇರಿ ಹೋಗ್ಯಾರ್ರಿ. ಸುಗ್ಗಿ ಹುಡುಗಿರೆಲ್ಲ ಹಕ್ಕಿ ಹೋಗ್ಯಾರ್ರಿ ಸರ್. ಎಲ್ಲ ಧಾರವಾಡದವ್ರಮ್ಮ? ಎಲ್ಲ ಧಾರವಾಡದವ್ರಿ. ಎಲ್ಲೆಲ್ಲವ್ರು ಗುರ್ತಿಲ್ರಿ. ಧಾರವಾಡದವ್ರು 1-3 ಜನ ನಂಗೆ ಗುರ್ತೈತ್ರಿ ಸರ್. ಇಬ್ರೇ ಪಾಪ ಮಗಳೊಬ್ಬ ಮಗ ರೀ ನನಗ. ಅಪಘಾತದಲ್ಲಿ ಧಾರವಾಡ ಮೂಲದ 48 ವರ್ಷ ವಯಸ್ಸಿನ ಬಸವರಾಜ್, 28 ವರ್ಷ ವಯಸ್ಸಿನ ಅಭಿಷೇಕ್ ಈಶ್ವರ್, 26 ವರ್ಷ ವಯಸ್ಸಿನ ಅಕ್ಷಯ್ ಅಭಿಷೇಕ್, 33 ವರ್ಷ ವಯಸ್ಸಿನ ಚಾಲಕ ಸಂಜೀವ್, 32 ವರ್ಷ ವಯಸ್ಸಿನ ಮಂಜುನಾಥ್ ಅಶೋಕ್ ಚುಳ್ಕಿ ಹಾಗೂ ಸಚಿನ್ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಗಾಯಾಳು ಚನ್ನಬಸಯ್ಯ ಗಂಭೀರ ಗಾಯಗೊಂಡಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮೃತರು ಸ್ವಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಅಪಘಾತದ ಬಳಿಕ ಗಾಯಾಳುಗಳನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಾಗಿದ್ದು, ಆದರೆ 7 ಮಂದಿಯ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ಘಟನೆ ಸಂಬಂಧ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಎಲ್ಲೆಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಎಷ್ಟೊತ್ತಿಗೆ ಬಿಟ್ಟಿದ್ದಲ್ಲ ರೋಡ? ಏನದು ಘಟನೆ ಹೆಂಗಾಗ್ತಿದೆ ಗೊತ್ತಿಲ್ಲ ಸರ್. ನಾನು ಮಲ್ಕೊಂಡಿದ್ದೆ ಮೇಲೆ ನಾವು ಅವರು 2 ಜನ ಬಂದ್ರು. ಅವ್ರು ಬಂದು ಬೋರ್ ತೆಗಿದ ಮೇಲೆ ಇವತ್ತು ನೋಡಿದ್ದೆ ನಾವು. ನನ್ನ ಬಾಜುನೇ ಈ ಸಚಿನನ್ನ ಮಲ್ಕೊಂಡಿದ್ದೆ, ರವಿಯನ್ನ ಮಲ್ಕೊಂಡಿದ್ದೆ, ಒಂದು ಪುರುಷರು ಮಲ್ಕೊಂಡಿದ್ದು. ಎಫ್ ಸಿ ಮಾಡಿದ್ವಿ. ಸಚಿನನ್ನ ಆಯ್ತು ಇವತ್ತು ಯಾರು ಅದು ಗೊತ್ತಿಲ್ಲ. ಏನು ಕೆಲಸ ಮಾಡ್ತಿರ್ಬೋದು? ಏನು ಕೆಲಸ ಮಾಡ್ತಿರ್ಬೋದು ನೀವೆಲ್ಲ? ಹೆಂಗೆ ಫ್ರೆಂಡ್ಸಾ? ಎಲ್ಲರೂ ಫ್ರೆಂಡ್ಸೇ? ಏನು ಎಷ್ಟೊತ್ತಿಗೆ ಬಿಟ್ಟಿದ್ರಿ ನೀವು? ನಿನ್ನೆಲ್ಲಿಂದ ಧಾರವಾಡ ಎಷ್ಟೊತ್ತಿಗೆ ಬಿಟ್ಟಿದ್ರಿ? 11 ಅಲ್ಲಿ ಹೆಂಗಾಯ್ತು ಏನೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಎಷ್ಟು ಮಂದಿ ಉಳಿದಿದ್ರಿ ಈಗ? ನೀವು ಉಳಿದ್ರೆ ಎಷ್ಟು ಮಂದಿ ಈಗ? ಮತ್ತೆ ಬೆಳಗ್ಗೆ ಹೋಗ್ಬಿಡ್ತೀವಿ. ಉಳಿದವ್ರ ಹೆಸರು ಏನೋ? ಚನ್ನಬಸು. ಮತ್ತು ನಿಮ್ಮ ಹೆಸರು? ಶಿವಾಜಿ.